ಈ ವರ್ಷ ಅಷ್ಟಮಿ ನವಮಿ ತಿಥಿ ಒಂದೇ ದಿನ ಬಂದಿದೆ. ಯಾವ ದಿನ ನವರಾತ್ರಿ ಉಪವಾಸ ಮುರಿಯಬಹುದು? ದುರ್ಗಾಷ್ಟಮಿ ಮಹತ್ವವೇನು? ದುರ್ಗಾಷ್ಟಮಿ ವ್ರತದ ನಿಯಮಗಳು. ನವರಾತ್ರಿ ಉಪವಾಸ. ನವರಾತ್ರಿಯ 9 ದಿನಗಳು ತುಂಬ ವಿಶೇಷವಾದದ್ದೇ. ಅದರಲ್ಲಿಯೂ ನವರಾತ್ರಿ 8ನೇ ಅಂದರೆ ಅಷ್ಟಮಿ, ನವಮಿ ಅಂದರೆ ಇನ್ನೂ ವಿಶೇಷ. ದುರ್ಗಾಷ್ಟಮಿಗೆ ಮಾಡುವ ಪೂಜೆ, ಹೋಮ ಹವನಕ್ಕೆ ತುಂಬಾನೇ ಮಹತ್ವವಿದೆ. ನವರಾತ್ರಿಯ ಸಮಯದಲ್ಲಿ ಅಷ್ಟಮಿ, ನವಮಿ ದಿನ ವಿಶೇಷವೇನು? ಈ ವರ್ಷ ಯಾವ ದಿನಗಳಲ್ಲಿ ಇದನ್ನು ಆಚರಿಸಲಾಗುವುದು? ಪೂಜಾ ಸಮಯವೇನು ಎಂಬ ಮಾಹಿತಿ ಇಲ್ಲಿ ತಿಳಿಯೋಣ. ಈ ವರ್ಷ ಅಷ್ಟಮಿ, ನವಮಿ ಒಂದೇ ದಿನ ಬಂದಿದೆ. ಅಷ್ಟಮಿ ತಿಥಿ ಅಕ್ಟೋಬರ್ 10 ಮಧ್ಯಾಹ್ನ 12:30ರಿಂದ ಶುರುವಾಗುವುದು. ಅಕ್ಟೋಬರ್ 11 ಮಧ್ಯಾಹ್ನ 12:06ಕ್ಕೆ ಅಷ್ಟಮಿ ತಿಥಿ ಮುಕ್ತಾಯವಾಗಲಿದೆ. ದುರ್ಗಾಷ್ಟಮಿ ದಿನದ ಮಹತ್ವವೇನು? ದುರ್ಗಾಷ್ಟಮಿಯಂದು ನವಶಕ್ತಿಗಳನ್ನು ಆವಾಹನೆ ಮಾಡಿ ಪೂಜಿಸಲಾಗುವುದು. ಕೆಲವು ಕಡೆ ಕುಮಾರಿ ಪೂಜೆ ಮಾಡಲಾಗುವುದು. ಅಷ್ಟಮಿ ದಿನ ದುರ್ಗೆಯ 9 ರೂಪಗಳನ್ನು ಆರಾಧಿಸಲಾಗುವುದು. ಚಿಕ್ಕ ಹೆಣ್ಣು ಮಕ್ಕಳನ್ನೇ ದೇವಿ ಸ್ವರೂಪವಾಗಿ ಪರಿಗಣಿಸಿ ಅವರ ಕಾಲು ತೊಳೆದು ಕಾಲಿಗೆ ನಮಸ್ಕರಿಸಿ ಸಿಹಿ ತಿಂಡಿ ಉಡುಗೊರೆಗಳನ್ನು ನೀಡಲಾಗುವುದು. ಮಹಾಷ್ಟಮಿಯಂದು ಷೋಡಶೋಪಚಾರ ಪೂಜೆಯ ಬಳಿಕ ದುರ್ಗಾ ಪೂಜೆ ಶುರುವಾಗುವುದು. ನವರಾತ್ರಿ ಉಪವಾಸವನ್ನು ಯಾವಾಗ ಮುರಿಯಲಾಗುವುದು? ಈ ವರ್ಷ ಅಷ್ಟಮಿ ತಿಥಿ, ನವಮಿ ತಿಥಿ ಒಂದೇ ದಿನ ಬರುವುದರಿಂದ ಉಪವಾಸವನ್ನು ನವೆಂಬರ್ 11ರಂದು ಮುರಿಯಲಾಗುವುದು. ನವಮಿ ತಿಥಿ ಅಂತ್ಯದ ಬಳಿಕ ಪಾರಣ ಸಮಯದಲ್ಲಿ ಉಪವಾಸವನ್ನು ಮಾಡಬಹುದು. ನವಮಿ ತಿಥಿ ಪ್ರಾರಂಭ ಅಕ್ಟೋಬರ್ 11 ಮಧ್ಯಾಹ್ನ 12:06ಕ್ಕೆ ಶುರು. ನವಮಿ ತಿಥಿ ಮುಕ್ತಾಯ ಅಕ್ಟೋಬರ್ 12 10:58ರವರೆಗೆ ಇದೆ. ದುರ್ಗಾಷ್ಟಮಿ ವ್ರತದ ನಿಯಮಗಳು. ದುರ್ಗಾಷ್ಟಮಿಯಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ದೇವಿಯನ್ನು ಅಲಂಕರಿಸಿ ದೇವಿ ಫೋಟೋಗೆ ಹೂವುಗಳನ್ನು ಹಾಕಿ ಹೊಸ ವಸ್ತ್ರ ಅರ್ಪಿಸಿ ದೇವರಿಗೆ ದೀಪ ಹಚ್ಚಿ ಧೂಪ ಊದುಬತ್ತಿ ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ದೇವಿಯ ಮಂತ್ರಗಳನ್ನು ಹೇಳುತ್ತಾ ಪೂಜೆಯನ್ನು ಮಾಡಿ ನಂತರ ಮಂಗಳಾರತಿ ಮಾಡಬೇಕು. ಈ ದಿನ ಕೆಲವರು ನೀರು ಸಹ ಮುಟ್ಟದೆ ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡುತ್ತಾರೆ. ನವರಾತ್ರಿ ಉಪವಾಸ. ನವರಾತ್ರಿಯಲ್ಲಿ ಉಪವಾಸ ಮಾಡುವವರು ವ್ರತ ಆಹಾರಗಳನ್ನು ಮಾತ್ರ ಸೇವಿಸುತ್ತಾರೆ. ಅಲ್ಪ ಆಹಾರ ಸೇವನೆ ಮಾಡುತ್ತಾರೆ. ಕಾಲುಗಳಿಗೆ ಚಪ್ಪಲಿ ಧರಿಸಲ್ಲ. ನೆಲದ ಅಥವಾ ಬರೀ ಚಾಪೆಯಲ್ಲಿ ಮಲಗುತ್ತಾರೆ. ಯಾರಿಗೆ 9 ದಿನ ಉಪವಾಸ ಇರಲು ಸಾಧ್ಯವಿಲ್ಲವೋ ಅವರು ಮೊದಲ ಹಾಗೂ ಅಷ್ಟಮಿಯ ದಿನ ಉಪವಾಸ ಮಾಡುತ್ತಾರೆ. ಈ ಬಾರಿ ಅಷ್ಟಮಿ ಬದಲಿಗೆ ನವಮಿಯಂದು ಉಪವಾಸ ಮಾಡಲಾಗುವುದು. 1 ತೊಟ್ಟು ನೀರು ಸೇವಿಸದೆ ಉಪವಾಸ ಮಾಡುವವರು ನವಮಿಯಂದು ಉಪವಾಸ ಮಾಡುತ್ತಾರೆ. ದಶಮಿಯಂದು ಅಂದರೆ ನವಮಿ ತಿಥಿ ಅಂತ್ಯವಾದ ಬಳಿಕ ಆಹಾರ ಸೇವನೆ ಮಾಡುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.